ಪಾದಯಾತ್ರೆ ಆರಂಭಕ್ಕೂ ಮುನ್ನ ಗೌಡರ ಆಶೀರ್ವಾದವನ್ನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ರೈತರ ಪರವಾಗಿ ಹೋರಾಡಿ ಅಂತ ನಿಖಿಲ್ಗೆ ದೇವೇಗೌಡರು ಹೇಳಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗತ್ತೆ. ಅದಕ್ಕೂ ಮುನ್ನ ಮಾಜಿ ಪ್ರಧಾನಿ ಹಾಗೂ ತಾತ ದೇವೇಗೌಡರ ಆಶೀರ್ವಾದವನ್ನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬೆಂಗಳೂರಿನ ನಿವಾಸದಲ್ಲಿ ದೇವೇಗೌಡರ ಆಶೀರ್ವಾದವನ್ನ ಪಡೆದರು. ಬಿಡಿದಿದ್ದು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಸುಮ್ಮನೆ ದುಡ್ಡು ಹೊಡೆಯೋದಕ್ಕೆ ಯಾರನ್ನು ಕರ್ಕೊಂಬಂದು ತೋರಿಸ್ಕೊಂಡು ಕಮಿಷನ್ ತಗೊಂಡು ಖಾಲಿ ಮಾಡ್ತಾರೆ ಅಷ್ಟೇ. ಏನೂ ಆಗೋದಿಲ್ಲ. ರೈತರು ಅಲ್ಲಿ ಭಾಳ ಬಿಗಿಯಾಗವ್ರೆ. ನಮಗಿಂತ ಹೆಚ್ಚಾಗಿ ಆ ಭಾಗದ ಹೆಣ್ಣು ಮಕ್ಕಳಿದಾರಲ್ಲ, ರೈತ ಕುಟುಂಬದ ಹೆಣ್ಣು ಮಕ್ಕಳು, ಅವ್ರ ಹೋರಾಟ ನೀವೇ ನೋಡ್ತಾ ಇದ್ದೀರಿ. ಅದರಿಂದ ಅಲ್ಲಿಯ ಜನತೆ ಇವತ್ತು ಆ ಜಮೀನನ್ನು ಅವರ ಒಂದು ಬದುಕಿನ ಆಸ್ತಿ ಅಂತ ಇಟ್ಕೊಂಡೇನು ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಅಲ್ಲಿ ಯಾರೂ ಬಿಟ್ಕೊಡ್ಲಿಕ್ಕೆ ತಯಾರಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.